ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಅಮ್ಮ ಅಚ್ಚು ಅಚ್ಚು ಅಣ್ಣ ಬಾಮ್ಮ ಇಲ್ಲಿ ನೋಡಮ್ಮ ಈ ನ್ಯೂಸು. ರೀ ಏನ್ರಿ ಅದು ನ್ಯೂಸ್ ಪೇಪರ್ ಅಲ್ಲಿ ಬಂದಿರೋ ಸುದ್ದಿ ಹೇಳಕ್ಕೆ ಅಚ್ಚುನ್ ಇಷ್ಟೋರ ಕರೀತಿದ್ದೀರಾ? ಯಾವ್ಯಾವ ಧ್ವನಿಯಲ್ಲಿ ಯಾರ್ಯಾರನ್ನ ಕರೆದು ಯಾವ್ಯಾವ ನ್ಯೂಸ್ ಹೇಳ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇದ್ರ ಬಗ್ಗೆ ನಿನಗಿಂತ ಜಾಸ್ತಿ ನನ್ನ ತಂಗಿಗೆ ಗೊತ್ತಿರೋದು. ಓಹೋ ರೀ ನನಗ್ ಗೊತ್ತು ನೀವಿಬ್ರು 2 ದೇಹ 1 ಜೀವ ಅಂತ. ಅಲ್ಲ ರೀ ನೀವ್ ಓದ್ಕೊಂಡ್ರೆ ಅಚ್ಚು ಗೊತ್ತಾಗಲ್ವಾ? ಅತ್ಗೆ ಸುಮ್ನೆ ಇರಿ. ಅದಕ್ಕೆ ಯಾವಾಗ್ಲೂ ಅಣ್ಣನ ರೇಗಿಸ್ಕೊಂಡು ಅಣ್ಣ ಏನದು ನ್ಯೂಸು ಹೇಳು. ಅಮ್ಮ ಇಲ್ಲಿ ನೋಡಮ್ಮ, ಇಲ್ಲಿ ಶಾಂತಿ ಎಂಬ ಗೃಹಿಣಿಯನ್ನು ಕೊಂದ ಅಪವಾದದಲ್ಲಿ ಅನುಮಾನಾಸ್ಪದವಾಗಿ ಪೊಲೀಸರಿಂದ ಮಾಜಿ ಕಾರ್ಪೊರೇಟರ್ ಮತ್ತು ಪ್ರಖ್ಯಾತ ಉದ್ಯಮಿ ರೋಷನ್ ಬಂಧನ. ಆ ಶಾಂತಿಯನ್ನು ಕೊಲೆ ಮಾಡಲು ರೋಷನ್ ಸುಪಾರಿ ಕೊಟ್ಟಿದ್ದ ರಮೇಶ್ ಎಂಬ ರೌಡಿ ಶೀಟರ್ ಬಂಧನಕ್ಕಾಗಿ ಪೊಲೀಸರು ಬಲೆ ಬೀಸಿ ಹುಡುಕುತ್ತಿದ್ದಾರೆ. ರೀ ರೋಷನ್ ಅಂದ್ರೆ ಅವತ್ತು ನಮ್ಮನೆಗ್ ಬಂದಿದ್ರಲ್ಲ ಆ ವ್ಯಕ್ತಿನಾ? ಅತ್ಗೆ ರೋಷನ್ ಇವಾಗ ನಮ್ಮನೆಗ್ ಬಂದಿದ್ರು? ಅಣ್ಣ ನೀವಿಬ್ರು ಏನು ಮುಚ್ಚಿಟ್ಟಿದ್ದೀರಾ? ನನ್ಗೇನು ಹೇಳೇ ಇಲ್ವಲ್ಲ? ಅಲ್ಲಮ್ಮ ಅದಾಗಲ್ಲ ಕಂದ. ಅದು ಅಚ್ಚು ಅವತ್ತು ನೀನು ಆಫೀಸ್ಗೆ ಹೋಗಿದ್ದೆ ಕಣಮ್ಮ. ಇಲ್ಲಿ ಯಾರ್ದೋ ಮನೆಗ್ ಬಂದಿದ್ದೀನಿ ಅಂತ ನಮ್ಮನೆಗ್ ಬಂದಿದ್ರು. ಅಷ್ಟೇನಾ? ಅಷ್ಟೇ ಕಣಮ್ಮ, ಅಷ್ಟೇ. ಅದಕ್ಕೆ ಬಂದಿದ್ದ, ಬೇರೆ ಏನೂ ಇಲ್ಲ. ಆಮೇಲೆ ನಿನ್ನ ಕಿಡ್ನಾಪ್ ಮಾಡಿದರೆ ಅವನಿಗೆ ವಾರ್ನಿಂಗ್ ಕೊಟ್ಟು ಬಂದಿದ್ದೆ. ನನ್ನ ತಂಗಿನ ಟಚ್ ಮಾಡಿ ನೀ ದೊಡ್ಡ ತಪ್ಪು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಬಂದಿದ್ದೆ. ನೋಡು ಅದು ನಿಜಾನೇ ಆಗೋಯ್ತು. ಹೌದು ರೀ, ಆದ್ರೆ ಈ ವಿಷಯ ಕೇಳಿ ಎಲ್ಲದಕ್ಕಿಂತ ಹೊಟ್ಟೆ ಉರಿಯೋದ್ ಯಾವುದು ಗೊತ್ತಾ? ರಾಘವ್ ನೆನೆಸ್ಕೊಂಡ್ರೆ ಪಾಪರಿಯ ಮಗು. ಅಲ್ರಿ ಅವನ್ ಏನ್ ತಪ್ಪು ಮಾಡಿದ್ದ? ಈ ವಯಸ್ಸಲ್ಲಿ ಯಾಕ್ರಿ ಹೆತ್ತ ತಾಯಿನ ಕಳ್ಕೊಂಡ? ದೇವ್ರ ದಯದಿಂದ ನಮ್ಮಚ್ಚು ಶಾಂತಿ ತರ ಇದ್ದಿದ್ದಕ್ಕೆ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಪಾಪ ಪುಟ್ಟ ಮಗು ಗತಿ ಏನ್ರಿ? ಅತ್ಗೆ ರಾಘವ್ಗೇನು ಆಗಲ್ಲ ಅತ್ಗೆ. ಅವ್ನು ಯಾವಾಗ್ಲೂ ಚೆನ್ನಾಗೇ ಇರ್ತಾನೆ, ಚೆನ್ನಾಗಿದ್ದೇ ಇರ್ತಾನೆ. ಅಮ್ಮ ಕಂದ, ನೀನ್ ಯಾಕಮ್ಮ ರಾಘವ್ ಹೆಸರು ಹೇಳ್ತಿದ್ದಾಗ ಇಷ್ಟೊಂದು ಎಮೋಷನಲ್ ಆಗ್ಬಿಟ್ಟೆ? ಏನಿಲ್ಲ ಅಣ್ಣ, ಅದೇನೋ ಗೊತ್ತಿಲ್ಲ ಅಣ್ಣ. ರಾಘವ್ ಬಗ್ಗೆ ಯಾರಿಗೇನೇ ಮಾತಾಡಿದ್ರು ನಾನು ತುಂಬಾ ಎಮೋಷನಲ್ ಆಗ್ಬಿಡ್ತೀನಿ. ಅದು ನನಗೂ ಗೊತ್ತಮ್ಮ, ನಿಂದು ಮಾತ್ರ ಹೃದಯ. ಸುಶಾಂತ್, ನಾನು ದುಡ್ಡು ಕೊಟ್ಟು ಅಗ್ರಿಮೆಂಟ್ ಮಾಡಿಸ್ಕೊಂಬರ್ಲಾ? ನಾನು ಜೊತೆಲಿ ಬರ್ತೀನಿ, ನಡಿ ಮಂತ್ರ. ಅದೇನೋ ಸುಮನ ಪ್ರಾಜೆಕ್ಟ್ ಕೆಲಸ ಇದೆ, ಅದೆಲ್ಲ ಆಮೇಲೆ ನೋಡ್ಕೋಬೋದು. ನಿನ್ನೊಬ್ಬಳನ್ನೇ ಕಳ್ಸಕ್ಕೆ ನಂಗೊಂಥರ ಆಗ್ತಿದೆ. ಅಲ್ಲ, ಈ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ ಮಂತ್ರ. ನನಗೆ ದುಡ್ಡಿಗಿಂತ ನೀನು ಮುಖ್ಯ. ಹೇಳ್ರಿ ಮತ್ತೇನು? ಸಾರಿ ಸರ್. ಹೌದಾ, ಈಗಲೇನಾ? ಸರಿ ಬರ್ತೀನಿ ಸರ್. ಓಕೆ. ಯಾರು ಸುಶಾಂತ್? ಏನಂತೆ? ಯಾಕೋ ನನ್ನ ಜೊತೆ ದುಡ್ಡು ಕೊಡೋದಕ್ಕೆ ಬರಬಾರ್ದು ಅಂತ ಫಿಕ್ಸ್ ಆಗಿದೆ ಅಂತ ಅನ್ಸುತ್ತೆ. ಏನಕ್ಕೆ? ಪೊಲೀಸ್ ಸ್ಟೇಷನಿಂದ ಫೋನ್ ಬಂದಿತ್ತು, ಅರ್ಜೆಂಟಾಗಿ ಬನ್ನಿ ಅಂತ ಕರೀತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಇಂದ ಫೋನಾ? ನಿಮ್ಮನ್ನ ಯಾಕೆ ಕರೀತಿದ್ದಾರೆ? ಅದೇ ರೋಷನ್ ಅರೆಸ್ಟ್ ಆಗಿದ್ನಲ್ಲ, ಅದೇ ಮಂತ್ರ ಶಾಂತಿ ಕೊಲೆ ಕೇಸು.
ಅದರಲ್ಲೇನೋ ಫಾರ್ಮಾಲಿಟೀಸ್ ಅಂತೆ, ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಪೊಲೀಸ್ನವ್ರನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ನಾನು ಹೋಗ್ಬಿಡ್ತೀನಿ, ನೀನು ಕೆಲಸನ ಹುಷಾರಾಗಿ ಮುಗಿಸ್ಕೊಂಬಾ. ಏನೇ ತೊಂದರೆ ಇದ್ರೂ ನಂಗೆ ಇಮಿಡಿಯೇಟಾಗಿ ಫೋನ್ ಮಾಡು. ಯು ಡೋಂಟ್ ವರಿ, ನಾನು ನೋಡ್ಕೋತೀನಿ. ಸರಿ, ಹುಷಾರು, ಕಾರಲ್ಲಿ ಹೋಗು. ಬಾಯ್. ಬಾಯ್. ಬರ್ತಾ ಇದ್ದೀನಿ ಕಣೋ. ಇವತ್ತು ನಿನಗೆ ದುಡ್ಡು ಕೊಟ್ಟು ನಿನ್ನ ಕತೆ ಮುಗಿಸ್ತೀನಿ. ಎಸ್. ರೀ, ಮಾತಾಡ್ತಾನೆ ಇರ್ತೀವಿ. ನೀವು ಮೊದಲು ಬೇಗ ಹೋಗಿ ರೆಡಿಯಾಗಿ. ಇವತ್ತು ಡಾಕ್ಟರ್ ಹತ್ರ ಹೋಗ್ಬೇಕು, ನೆನಪಿದೆ ಅಲ್ವಾ? ಓ ಹೌದಲ್ಲ, ಮರ್ತ್ಬಿಟ್ಟೆ. ಒಂದ್ಸರಿ ನ್ಯೂಸ್ ಓದ ನನ್ನ ತಂಗಿಗೆ ಹೇಳ್ಬಿಟ್ಟು. ಅವಳನ್ನ ಲಕ್ಷ ಕೊಟ್ಟು ಓದಿಸಿದೀರಾ, ಅವಳಿಗೆ ನ್ಯೂಸ್ ಪೇಪರ್ ಓದಕ್ ಬರಲ್ವಾ? ಕೊಡ್ರಿ ರೀ, ಬನ್ನಿ, ರಿಪೋರ್ಟ್ಸ್ ಎಲ್ಲ ಎಲ್ಲಿದೆ ನನಗೆ ತೋರ್ಸ್ ಬನ್ನಿ. ಬನ್ನಿ, ಮಾತಾಡಕ್ ಬಿಡಲ್ಲ ಕಣಮ್ಮ. ಆಮೇಲೆ ಮಾತಾಡಿರಂತೆ. ದೇವ್ರೇ, ನನ್ನ ತಂಗಿ ಹತ್ರ ಮಾತಾಡಕ್ ಬಿಡಲ್ಲಪ್ಪ ಇವಳು. ಏನ್ ಶಾಂತಿ ಇದು? ಅಲ್ಲ, ಸತ್ಯ ಏನೋ ಅಂತ ನಮ್ಮಿಬ್ರಿಗೂ ಗೊತ್ತಲ್ವಾ? ಇವಾಗ ಆ ರೋಷನ್ ಅರೆಸ್ಟ್ ಮಾಡ್ಬಿಟ್ರೆ